ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 3ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತದಿಗೆಯ ತಿಥಿ ಇರುವಂಥ ದಿನ. ಅಂದರೆ ಇದು ಕೃಷ್ಣ ಪಕ್ಷದ ತೃತೀಯ ಇರುವಂಥ ದಿನ. ಇದು ಈ ದಿನ ಸಂಜೆ 6:26 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ರಾತ್ರಿ 10:40 ಇರಲಿದೆ. ನಂತರ ಉತ್ತರಾಷಾಢ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 8:15 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಶುಭ ಯೋಗ. ಇದು ಈ ದಿನ ಬೆಳಿಗ್ಗೆ 8:11 ಇರಲಿದೆ. ನಂತರ ಶುಕ್ಲ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:22 ಮಧ್ಯಾಹ್ನ 1:58 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:46 ಮಧ್ಯಾಹ್ನ 12:22 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:34 ಬೆಳಿಗ್ಗೆ 9:10 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:46 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 7:36 ರಾತ್ರಿ 9:23 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃ ಕಾಲ 5:44 ಬೆಳಿಗ್ಗೆ 7:24 ಚಗೋದಯದ ಲಾಭದ ಸಮಯ. ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ದಳ್ಳಾಳಿಗಳು, ಇನ್ನು ಹಣದ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು, ಇನ್ನು ಸ್ವಂತ ಬಿಸ್ನೆಸ್ ಏನೇ ಮಾಡ್ತಾ ಇದ್ರೂ ಕೂಡ ಅವರು ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಮತ್ತು ವ್ಯಾಪಾರಿ ಸಂಬಂಧವಾಗಿ ಯಾವುದೇ ರೀತಿಯ ಪ್ರಯಾಣವನ್ನು ಮಾಡಲಿಕ್ಕೆ ಈ ದಿನದ ಚಗೋದಯದ ಲಾಭದ ಸಮಯದಲ್ಲಿ ನೀವು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು. ನೀವು ನಿರೀಕ್ಷೆ ಮಾಡಿದಂಥ ಒಂದು ಫಲಿತಾಂಶಗಳು ಇದರಿಂದ ಸಿಕ್ಕತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಲಾಭಾಂಶ ಇರುತ್ತೆ. ಹಾಗಾಗಿ ಈ ಚಗೋದಯದ ಲಾಭದ ಸಮಯವನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡಬಹುದು. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:42. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು, ಮಾತಿಗೆ ಕಾರಕ. ಹಾಗಾಗಿ ಈ ದಿನ ನಿಮ್ಮಿಂದ ಉತ್ತಮವಾದಂಥ ಮಾತುಗಳು ಬರುತ್ತೆ. ಸಮಸ್ಯೆಗಳನ್ನು ಪರಿಹರಿಸುವಂಥ ಒಂದು ಅಭಿಪ್ರಾಯಗಳು ಕೂಡ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಮಾತಿನಿಂದ ನಿಮ್ಮ ಒಂದು ಕಮ್ಯುನಿಕೇಷನ್ನಿಂದ ಹಲವಾರು ಸಮಸ್ಯೆಗಳು ಬಗೆಹರಿಯುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಬುಧ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ
ಈ ದಿನ ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಅತ್ಯುತ್ತಮವಾದಂತಹ ಸಮಯ ಇದೆ. ಹಾಗೆ ನಿಮ್ಮ ವ್ಯಾಪಾರಿ ಸಂಬಂಧವಾಗಿ ನೀವು ಕೈಗೊಳ್ಳುವಂಥ ಯಾವುದೇ ತೀರ್ಮಾನಗಳು ಕೂಡ ಈ ದಿನ ತುಂಬ ಯಶಸ್ವಿಯಾಗುತ್ತೆ. ಇನ್ನು ಈ ಬುಧ ಸ್ನೇಹಕ್ಕೆ ಮತ್ತು ಗೆಳೆತನಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡೋವಂಥವ್ರಿಗೂ ಕೂಡ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ಕಲಿಕೆಗೆ ಮತ್ತು ಬರವಣಿಗೆಗೆ ಬುಧ ಕಾರಕ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಒಂದು ವ್ಯಾಸಂಗ, ನಿಮ್ಮ ಶಿಕ್ಷಣ, ವಿದೇಶದಲ್ಲಿ ಮಾಡುವಂಥ ಶಿಕ್ಷಣ ಇರ್ಬೋದು, ಅಥವಾ ಯಾವುದೇ ರೀತಿಯ ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳುವಂಥ ವಿಚಾರ ಇದ್ದರೂ ಕೂಡ ಈ ದಿನ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದು ಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿ ಇರುವಂಥದ್ದು. ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 50 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 58 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 48 ನಿಮಿಷದಿಂದ ಸಂಜೆ 5 ಗಂಟೆ 56 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 24 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು. ಅಂದರೆ ಇಲ್ಲಿ ಶನಿ ಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ತುಂಬ ತಡ ಆಗುತ್ತೆ, ಫಲಿತಾಂಶಗಳು ಕೂಡ ಬೇಗ ಸಿಕ್ಕಲ್ಲ. ಹಾಗಾಗಿನೇ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುವಂತಹ ಸಂದರ್ಭ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶನಿ ಹೋರದ ಸಂದರ್ಭ. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಶನಿ ಹೋರ ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 50 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 39 ನಿಮಿಷದಿಂದ ಸಂಜೆ 4 ಗಂಟೆ 48 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 32 ನಿಮಿಷದಿಂದ ರಾತ್ರಿ 11 ಗಂಟೆ 24 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ಸ್ವಲ್ಪ ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ವ್ಯಾಪಾರಸ್ಥರಿಗೆ ವ್ಯವಹಾರಸ್ಥರಿಗೆ ಬುಧ ಹೋರ ಚೆನ್ನಾಗಿದೆ, ಒಳ್ಳೆಯ ಲಾಭವನ್ನು ತರುತ್ತೆ. ಹಾಗೆ ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರ ಕೂಡ ಬುಧ ಹೋರದಲ್ಲಿ ಆರಂಭ ಮಾಡ್ಬೋದು. ಇನ್ನು ಯಾವುದೇ ರೀತಿಯ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ಈ ವ್ಯಾಪಾರಿ ಸಂಬಂಧವಾಗಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಿರಲಿ, ಯಾವುದೇ ರೀತಿಯ ಪ್ರಯಾಣ ಇರಲಿ, ಇದಕ್ಕೆ ಬುಧ ಹೋರ ತುಂಬ ಪ್ರಶಸ್ತವಾಗಿದೆ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 25 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 34 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 31 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 49 ನಿಮಿಷದಿಂದ ರಾತ್ರಿ 9 ಗಂಟೆ 40 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಈ ದಿನ ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಈ ಶುಕ್ರ ಹೋರದಲ್ಲಿ ನೀವು ಯಾವುದೇ ರೀತಿಯ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಆರಂಭ ಮಾಡಬೇಡಿ. ಜೊತೆಗೆ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಥವಾ ನಿಮ್ಮ ಆಸ್ತಿ ಪಾಸ್ತಿಗಳನ್ನು ವಿಲೆ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಅಥವಾ ಕ್ರಯಕ್ಕೆ ಪಡ್ಕೊಳ್ಳುವಂಥ ವಿಚಾರ, ಅಡ್ವಾನ್ಸ್ ಕೊಡುವಂಥ ವಿಚಾರ, ಇನ್ನು ಹಣಕಾಸಿನ ಲೇವಾದೇವಿ ವ್ಯವಹಾರ, ಇದ್ಯಾವುದನ್ನು ಕೂಡ ಈ ದಿನ ಇರುವಂಥ ಶುಕ್ರ ಹೋರದಲ್ಲಿ ಮಾಡಬೇಡಿ. ಜೊತೆಗೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಅಥವಾ ಯಾವುದೇ ಕಲಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂಥ ವಿಚಾರಗಳಿದ್ದರೂ ಕೂಡ ಶುಕ್ರ ಹೋರದಲ್ಲಿ ಆರಂಭ ಮಾಡಬೇಡಿ. ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 15 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 23 ನಿಮಿಷದವರೆಗೆ. ರಾತ್ರಿ 7 ಗಂಟೆ 57 ನಿಮಿಷದಿಂದ ರಾತ್ರಿ 8 ಗಂಟೆ 49 ನಿಮಿಷದವರೆಗೆ. ಇನ್ನು ರಾತ್ರಿ 1 ಗಂಟೆ 59 ನಿಮಿಷದಿಂದ ರಾತ್ರಿ 2 ಗಂಟೆ 51 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಕುಜ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಅದರಲ್ಲೂ ಕುಜ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನೀವು ಖರೀದಿ ಮಾಡುವಂಥದ್ದಾಗಲಿ, ಮಾರಾಟ ಮಾಡುವಂಥ ವಿಚಾರ, ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳುವಂಥ ವಿಚಾರ, ಅಥವಾ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥ ವಿಚಾರ, ಇನ್ನು ನೀವು ಬೆಳೆದಂತಹ ಅಥವಾ ತಯಾರು ಮಾಡಿದಂತಹ ಉತ್ಪನ್ನಗಳನ್ನು ಮಾರ್ಕೆಟಿಂಗ್ ಮಾಡುವಂಥ ವಿಚಾರ ಇದ್ದರೂ ಕೂಡ ಕುಜ ಹೋರದಲ್ಲೇ ಆರಂಭ ಮಾಡಿ, ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 58 ನಿಮಿಷದಿಂದ
ಬೆಳಿಗ್ಗೆ 11 ಗಂಟೆ 6 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 56 ನಿಮಿಷದಿಂದ ರಾತ್ರಿ 7 ಗಂಟೆ 4 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 7 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ತಿಳ್ಕೊಂಡು ಮುಂದುವರಿಯಿರಿ. ಹಾಗೆ ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಮಾಡಿದ್ರೆ ಉತ್ತಮವಾದಂಥ ಫಲ ಸಿಕ್ಕತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನೀವು ಪಂಚಾಂಗದಿಂದ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಪ್ರತಿದಿನ ನೀವು ಪಂಚಾಂಗವನ್ನು ಶ್ರವಣ ಮಾಡಬೇಕು, ಇಲ್ಲ ಪಂಚಾಂಗವನ್ನು ಪಠಣ ಮಾಡಬೇಕು. ಅದು ನಿಮಗೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಿಂದ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅಂದರೆ ಇದರಲ್ಲೇ ಎಲ್ಲ ಮಾಹಿತಿಗಳು ಇರೋದರಿಂದ ನೀವು ಅನುಸರಣೆ ಮಾಡಿ, ಅದನ್ನೇ ಫಾಲೋ ಮಾಡಿ, ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಕಳೆದ ಸಂಚಿಕೆಗಳಿಂದ ಕೆಲವೊಂದು ಕುಂಡಲಿಯಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ಕೆಲವೊಂದು ಮಂತ್ರಗಳನ್ನು, ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ವಿ. ಹಾಗಾಗಿ ಈ ಮಂತ್ರಗಳು ಬಹಳ ಶಕ್ತಿಶಾಲಿಯಾಗಿರುವಂಥದ್ದು. ಏಕೆಂದರೆ ಇಲ್ಲಿನ ಬೀಜಾಕ್ಷರ ಮಂತ್ರಗಳೇನಿದೆ ಅದನ್ನು ಪಠಣ ಮಾಡಿದಾಗ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ನಮ್ಮಲ್ಲಿ ಒಂದು ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ ಉಂಟಾಗುವಂಥದ್ದು ಈ ಒಂದು ಮಂತ್ರಗಳನ್ನಾಗಲಿ ಸ್ತೋತ್ರಗಳನ್ನಾಗಲಿ ಪಠಣ ಮಾಡಿಕೊಳ್ಳೋದ್ರಿಂದ. ಹಾಗಾಗಿ ನಾವು ಈ ದಿನ ಬಹಳ ಸ್ಥೂಲವಾಗಿ ಯಾವ ಯಾವ ಸಮಸ್ಯೆಗಳಿಗೆ ಅಥವಾ ಯಾವ ಯಾವ ವಿಚಾರಗಳಿಗಾಗಿ ಯಾವ ರೀತಿಯ ಮಂತ್ರಗಳನ್ನು ಉಚ್ಚಾರ ಮಾಡಬೇಕು ಅಥವಾ ಪಠಣ ಮಾಡಬೇಕು, ಅದನ್ನು ಅಭ್ಯಾಸ ಮಾಡಿಕೊಳ್ಬೇಕು, ಸಿದ್ಧಿಸ್ಕೊಳ್ಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ಸ್ವಯಂ ರಕ್ಷಣೆಗಾಗಿ ನೀಲಕಂಠ ಮಂತ್ರವನ್ನು ಸಿದ್ಧಿಸ್ಕೊಳ್ಬೇಕು. ಇನ್ನು ಆಧ್ಯಾತ್ಮಿಕ ಬೆಳವಣಿಗೆ ಹೊಂದಬೇಕು ಅನ್ನುವಂಥವರು ಹಂಸಗಾಯತ್ರಿ ಮಂತ್ರವನ್ನು ಹೇಳಬೇಕು. ಆಸ್ತಿಗೆ ಧನಾತ್ಮಕವಾದಂತಹ ಶಕ್ತಿ ಇರಬೇಕು. ಅಂದರೆ ಪಿತ್ರಾರ್ಜಿತ ಆಸ್ತಿಯಾಗಲಿ, ನಾವು ಸಂಪಾದನೆ ಮಾಡಿಕೊಂಡಿರುವಂಥ ಆಸ್ತಿಯಾಗಲಿ ನಮ್ಮದಾಗಿರಬೇಕು ಅನ್ನುವಂಥವರು ವಾಸ್ತು ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಬೇಕು. ಇನ್ನು ಸಂಪತ್ತನ್ನು ಆಕರ್ಷಣೆ ಮಾಡಲಿಕ್ಕೆ ಕುಬೇರ ಮಂತ್ರವನ್ನು ಹೇಳಬೇಕು. ಅನುಗ್ರಹ ಆಶೀರ್ವಾದಕ್ಕಾಗಿ ಮಹಾಗಣಪತಿ ಮಂತ್ರವನ್ನು ಹೇಳಬೇಕು. ಅಧ್ಯಯನದಲ್ಲಿ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗಬೇಕು, ಭೌತಿಕವಾದಂತಹ ಒಂದು ಸ್ಪಷ್ಟತೆ ಇರಬೇಕು ಅಂತ ಹೇಳಿದ್ರೆ ಸರಸ್ವತಿ ಮಂತ್ರವನ್ನು ಹೇಳ್ಕೊಳ್ಬೇಕು. ಹಾಗೆ ಸರಸ್ವತಿ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಕೂಡ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ವಿದ್ಯೆ ಲಭ್ಯವಾಗುತ್ತೆ. ಇನ್ನು ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕಾಗಿ ವಿದ್ಯಾ ಗಣಪತಿ ಮಂತ್ರವನ್ನು ಹೇಳಬೇಕು. ಇನ್ನು ಅಧ್ಯಯನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಮೇಧಾ ದಕ್ಷಿಣಾಮೂರ್ತಿ ಮಂತ್ರವನ್ನು ಹೇಳುವಂಥದ್ದು. ವಿದ್ಯಾರ್ಥಿಗಳಲ್ಲಿ ಏಕಾಗ್ರತೆ ಬರಬೇಕು, ಜ್ಞಾನವನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನ ಮಾಡುವಂಥವ್ರಿಗೆ ಹಯಗ್ರೀವ ಮಂತ್ರ ಹೇಳಿ ಮಾಡಿಸಿದಂತಹ ಮಂತ್ರ. ಇನ್ನು ಜ್ಞಾನಕ್ಕೆ ಮತ್ತೆ ಯಶಸ್ವಿಗೆ ಸರಸ್ವತಿ ಮಂತ್ರವನ್ನು ಹೇಳ್ಕೊಳ್ಬೇಕು. ಇನ್ನು ಸಂಪತ್ತಿನ ಸಮೃದ್ಧಿಗಾಗಿ ಲಕ್ಷ್ಮೀದೇವಿ ಮಂತ್ರ ಇದೆ. ಷೇರು ಮಾರುಕಟ್ಟೆಯಲ್ಲಿ ಯಶಸ್ಸನ್ನು ಪಡ್ಕೊಳ್ಬೇಕು ಅಂದರೆ ಮಹಾಲಕ್ಷ್ಮಿ ಮಂತ್ರವನ್ನು ಸಿದ್ಧಿಸ್ಕೊಳ್ಬೇಕು. ಇನ್ನು ಅದೃಷ್ಟಕ್ಕಾಗಿ ಶ್ರೀವಿದ್ಯಾ ಮಂತ್ರ ಪಠಣ ಮಾಡುವಂಥದ್ದು. ಸಂಪತ್ತು ಮತ್ತು ಸಮೃದ್ಧಿಗಾಗಿ ಕುಬೇರ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು. ನಮ್ಮ ಆತ್ಮರಕ್ಷಣೆಗೆ, ನಮ್ಮಲ್ಲಿರುವಂಥ ಭಯ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಹನುಮಾನ್ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳುವಂಥದ್ದು ಕೂಡ ಸೂಕ್ತವಾಗಿದೆ. ಇನ್ನು ದುಷ್ಟರ ಕಣ್ಣಿನಿಂದ ರಕ್ಷಣೆಯನ್ನು ಪಡ್ಕೊಳ್ಬೇಕು ಅನ್ನುವಂಥವ್ರು ದುರ್ಗಾ ಮಂತ್ರವನ್ನು ಹೇಳ್ಕೊಳ್ಬೇಕು. ಇನ್ನು ರಕ್ಷಣೆಗಾಗಿ ಭಗವದ್ಗೀತೆಯಿಂದ ಶ್ರೀಕೃಷ್ಣ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು, ಸುದರ್ಶನ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದನ್ನು ಕೂಡ ಮಾಡಬಹುದು. ಇನ್ನು ನಕಾರಾತ್ಮಕತೆ ಇದೆ, ನಮಗೆ ನೆಗೆಟಿವ್ ಎನರ್ಜಿ ಯಾವಾಗಲೂ ಇರುತ್ತೆ, ಏನೋ ಒಂದು ಕೆಟ್ಟ ಆಲೋಚನೆಗಳು ಬರ್ತಾ ಇರುತ್ತೆ. ಹಾಗೆ ಭಯ ಯಾವುದೇ ಕೆಲಸ ಕೈ ಹಾಕಿದ್ರೂ ಕೂಡ ಇದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಅಘೋರ ರುದ್ರ ಮಂತ್ರವನ್ನು ಜಪ ಮಾಡಬೇಕು. ಇನ್ನು ರಕ್ಷಣೆಗಾಗಿ ಭೈರವ ಮಂತ್ರ ಇದೆ. ಹಾಗೆ ನಮ್ಮ ಒಂದು ಆತ್ಮರಕ್ಷಣೆಗಾಗಿ ನಮ್ಮಲ್ಲಿ ಯಾವುದೇ ರೀತಿಯ ದುಷ್ಟತನ ಆಗಲಿ, ಮಾಯಾ ಮಾಟ ಮಂತ್ರ ಇತ್ಯಾದಿಗಳು ನಮ್ಮ ಮೇಲೆ ಪ್ರಯೋಗ ಆಗಬಾರ್ದು ಅನ್ನುವಂಥವ್ರು ಪಕ್ಷಿ ದುರ್ಗಾದೇವಿ ಮಂತ್ರವನ್ನು ಹೇಳ್ಕೊಳ್ಬೇಕು. ಇನ್ನು ದುಷ್ಟ ಶಕ್ತಿಗಳಿಂದ ರಕ್ಷಣೆ ಪಡ್ಕೊಳ್ಳಿಕ್ಕೆ ಅಗ್ನಿ ಮಂತ್ರವನ್ನು ನಾವು ಸಿದ್ಧಿಸ್ಕೊಳ್ಬೇಕು. ಇನ್ನು ಮಗುವಿನ ರಕ್ಷಣೆಗಾಗಿ ಶ್ರೀಮದ್ ಭಾಗವತದಿಂದ ಇರುವಂಥ ಮಂತ್ರಗಳನ್ನು ಹೇಳುವಂಥದ್ದು. ಮಕ್ಕಳ ರಕ್ಷಣೆಗೆ ಮತ್ತು ದೀರ್ಘಾಯುಷ್ಯಕ್ಕಾಗಿ ಮಂತ್ರ ಹೊಂದಿದೆ, ಅದನ್ನು ಕೂಡ ಪಠಣ ಮಾಡಿಕೊಳ್ಳುವಂಥದ್ದು ಇದೆ.
ಇನ್ನು ಶಿಶುಗಳ ಸಂರಕ್ಷಣೆಗಾಗಿ ಸ್ಕಂದ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು, ಶಿಶುಗಳ ರಕ್ಷಣೆಗಾಗಿ ಶಕುನಿ ಮಂತ್ರ ಅಂತ ಒಂದು ಕೂಡ ಇದೆ, ಅದನ್ನು ಕೂಡ ಹೇಳ್ಕೊಳ್ಬೇಕು. ಇನ್ನು ಗಂಡು ಮಗುವಿನ ರಕ್ಷಣೆಗಾಗಿ ಮಂತ್ರ ಪ್ರತ್ಯೇಕ ಇದೆ, ಹೆಣ್ಣು ಮಗುವಿನ ರಕ್ಷಣೆಗಾಗಿಯೂ ಕೂಡ ಮಂತ್ರ ಪ್ರತ್ಯೇಕವಾಗಿ ಇರುವಂಥದ್ದು, ಇದನ್ನು ಕೂಡ ನಾವು ಸಿದ್ಧಿಸ್ಕೊಳ್ಬೇಕಾಗತ್ತೆ. ಇನ್ನು ಸಮೃದ್ಧಿಗಾಗಿ ವಾಸ್ತುಪುರುಷ ಮಂತ್ರವನ್ನು ಹೇಳುವಂಥದ್ದು, ಮನೆ ಕಟ್ಟುವಾಗ, ಕಟ್ಟಿದ ನಂತರದಲ್ಲಿ, ವಾಸ ಮಾಡುವಂತಹ ದಿನಗಳಲ್ಲಿ ಪ್ರತಿದಿನ ನಾವು ಮನೆ ಸಮೃದ್ಧಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ವಾಸ್ತುಪುರುಷ ಮಂತ್ರವನ್ನು ಹೇಳುವಂಥದ್ದು. ಇನ್ನು ಸಂಪತ್ತು ಸಮೃದ್ಧಿಯನ್ನು ಪಡ್ಕೊಳ್ಳುವಂಥವ್ರು ವಾಸ್ತುದೇವತಾ ಮಂತ್ರವನ್ನು ಹೇಳ್ಕೊಳ್ಬೇಕು. ಇನ್ನು ಜ್ಞಾನಕ್ಕಾಗಿ ಅನ್ನಪೂರ್ಣಾದೇವಿ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು, ಮತ್ತು ನಮ್ಮ ರಕ್ಷಣೆಗಾಗಿ, ನಮ್ಮ ಸಮೃದ್ಧಿಗಾಗಿ ರಾಮ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು. ಹಾಗೆ ಅಪಾಯಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಬೇಕು ಅನ್ನುವಂಥವರು ಕೂಡ ರಾಮ ಮಂತ್ರವನ್ನು ಹೇಳಬೇಕು. ಇನ್ನು ಕಷ್ಟದ ಸಮಯದಲ್ಲಿ ಶಕ್ತಿಗಾಗಿ ಒಂದು ಪ್ರತ್ಯೇಕವಾದಂಥ ಮಂತ್ರ ಇದೆ, ಅದನ್ನು ಹೇಳ್ಕೊಳ್ಬೇಕು. ಇನ್ನು ಹೆಂಡತಿಯ ಪ್ರೀತಿಗಾಗಿ ಒಂದು ಮಂತ್ರ ಇದೆ, ಗಂಡನ ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೂ ಕೂಡ ಒಂದು ಮಂತ್ರ ಇದೆ, ಇದನ್ನು ಕೂಡ ಪತಿ ಅಥವಾ ಪತ್ನಿಯರು ಸಿದ್ಧಿಸಿಕೊಂಡು ಪಠಣ ಮಾಡಬೇಕು. ಇನ್ನು ಕುಟುಂಬದ ಏಕತೆಗಾಗಿ ಇರುವಂಥ ಮಂತ್ರ ಇದೆ, ಆಯಸ್ಸು ಸಮೃದ್ಧಿಗಾಗಿ ಶ್ರೀರಾಮ ಮಂತ್ರ ಇದೆ. ಇನ್ನು ಸಂಗಾತಿಯನ್ನ ಪಡ್ಕೊಳ್ಳಿಕ್ಕೆ ರಾಮ ಮಂತ್ರವನ್ನು ಜಪ ಮಾಡುವಂಥವರು ಕೂಡ ಇದ್ದಾರೆ. ಇನ್ನು ಹೋಟೆಲ್ ವ್ಯವಹಾರಗಳಲ್ಲಿ ಉತ್ತಮವಾದಂತಹ ಒಂದು ಪ್ರಗತಿ, ಯಶಸ್ಸು, ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಮಂತ್ರ ಇದೆ. ಇನ್ನು ದೀರ್ಘ ಆಯುಷ್ಯಕ್ಕಾಗಿ, ದೀರ್ಘಾವಧಿಯ ಜೀವನಕ್ಕಾಗಿ ಒಂದು ಮಂತ್ರ ಇದೆ. ಇನ್ನು ಮನಸ್ಸಿನ ಆನಂದಕ್ಕಾಗಿ ಒಂದು ಮಂತ್ರ, ಇನ್ನು ದೀರ್ಘಾಯುಷ್ಯಕ್ಕಾಗಿ ವೇದ ಮಂತ್ರ ಇದೆ, ಸಂತೋಷಕ್ಕಾಗಿ ಅಥರ್ವ ವೇದದಿಂದ ಒಂದು ಮಂತ್ರ ಇದೆ, ಕೆಟ್ಟ ಶಕುನಗಳ ಪರಿಣಾಮ ನಿವಾರಣೆಗಾಗಿಯೂ ಕೂಡ ಮಂತ್ರ ಇದೆ. ಇನ್ನು ಸಕಾಲಿಕವಾಗಿ ಮಳೆ ಬರಬೇಕು, ಫಲವತ್ತಾದ ಭೂಮಿ ಇರಬೇಕು ಅಂತ ಹೇಳಿದ್ರೆ ಅದಕ್ಕೂ ಕೂಡ ರೈತಾಪಿ ವರ್ಗದವರಿಗೆ ಒಂದು ಮಂತ್ರ ಇದೆ. ಇನ್ನು ಎಲ್ಲ ಆಸೆಗಳನ್ನು ಪೂರೈಸುವಂಥ ಒಂದು ಮಂತ್ರ ಕೂಡ ಇದೆ. ಹಾಗೆ ಕಳೆದು ಹೋದಂತಹ ಅಥವಾ ಕದ್ದ ವಸ್ತುಗಳನ್ನು ಮರು ಪಡೆಯುವಿಕೆಗಾಗಿ ಮಂತ್ರ ಇದೆ. ಇನ್ನು ಮುನ್ಸೂಚನೆಯ ಶಕ್ತಿಯನ್ನು ಪಡ್ಕೊಳ್ಳಿಕ್ಕೂ ಕೂಡ ಒಂದು ವಿಶೇಷ ಮಂತ್ರ ಇದೆ. ಇದನ್ನು ರಾಜ ಮಹಾರಾಜರ ಕಾಲದಲ್ಲಿ ವಿಶೇಷವಾಗಿ ಸಿದ್ಧಿಸ್ಕೊಳ್ತಾ ಇದ್ರು. ಇನ್ನು ಶಕ್ತಿಗಾಗಿ, ಬುದ್ಧಿವಂತಿಕೆಗಾಗಿ ಚಂಡೀದೇವಿ ಆಶೀರ್ವಾದ ಮಂತ್ರ ಅನ್ನುವಂಥದ್ದು ಕೂಡ ಇದೆ. ಇನ್ನು ಶಕ್ತಿಗಾಗಿ ದೇವಿ ಮಂತ್ರ, ಮನಸ್ಸಿನ ಶುದ್ಧಿಗಾಗಿ ಗಂಗಾ ಮಂತ್ರ, ಬೇಗ ಮದುವೆ ಆಗಬೇಕು ಅನ್ನುವಂಥದ್ದಕ್ಕೂ ಒಂದು ಮಂತ್ರ, ಹಾಗೆ ಸಮೃದ್ಧಿಗಾಗಿ ಕಾಮಧೇನು ಮಂತ್ರ, ಜಗದ್ಗುರುಗಳ ಅನುಗ್ರಹಕ್ಕಾಗಿ ಒಂದು ಮಂತ್ರ, ಇನ್ನು ಸಂವಹನ ಪಾಂಡಿತ್ಯಕ್ಕಾಗಿ ಸರಸ್ವತಿ ಮಂತ್ರ, ಅಂದರೆ ಮಾತುಗಾರಿಕೆ ಚೆನ್ನಾಗಿ ಬರಬೇಕು, ಮಾತು ಮಕ್ಕಳಿಗೆ ಬರಬೇಕು ಅಂಥೇಳಿ ಸರಸ್ವತಿ ಮಂತ್ರವನ್ನು ಹೇಳಿಕೊಳ್ಳುವಂಥದ್ದು. ಇನ್ನು ಕಾಳಸರ್ಪ ದೋಷವನ್ನು ತೆಗೆದು ಹಾಕಲಿಕ್ಕೂ ಕೂಡ ಮಂತ್ರ ಇದೆ, ಹಾವುಗಳಿಂದ ರಕ್ಷಣೆ ಮಾಡಲಿಕ್ಕೂ ಒಂದು ಮಂತ್ರ ಅನ್ನುವಂಥದ್ದು ಇದೆ. ಇನ್ನು ಭೂಮಿ ಮತ್ತು ಮನೆಯನ್ನು ರಕ್ಷಣೆ ಮಾಡಲಿಕ್ಕೆ ಪ್ರತ್ಯೇಕವಾದಂಥ ಒಂದು ಮಂತ್ರ, ಪ್ರೀತಿಯ ಯಶಸ್ಸಿಗಾಗಿ ಕಾಮದೇವ ಮಂತ್ರ, ಪ್ರೀತಿಯ ಸಹಾಯಕ್ಕಾಗಿ ಕಾಮದೇವ ಮಂತ್ರ ಇದೆ. ಇನ್ನು ಜ್ವರ ಗಾಯತ್ರಿ ಮಂತ್ರ ಅನ್ನುವಂಥದ್ದು ಇದೆ. ಇನ್ನು ವೈವಾಹಿಕ ಆನಂದಕ್ಕಾಗಿ ಶ್ರೀರಾಮ ಮಂತ್ರ ಇದೆ. ಹಾಗೆ ಶಕ್ತಿ ಮತ್ತು ಸಮೃದ್ಧಿಗಾಗಿ ಹನುಮಾನ್ ಚಾಲೀಸ್ ಕೂಡ ಇರುವಂಥದ್ದು, ಇದು ಒಂದು ಮಂತ್ರ. ನಾಯಕತ್ವ ಗುಣಗಳಿಗಾಗಿ ಕಾರ್ತಿಕೇಯ ಮಂತ್ರ ಇದೆ. ಇನ್ನು ಧೈರ್ಯ, ರಕ್ಷಣೆ, ಆಂತರಿಕ ಶಾಂತಿ ಮತ್ತು ನಮಗೆ ಒಂದು ರೀತಿಯಲ್ಲಿ ವಿಶೇಷ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಳ್ಬೇಕು, ಅಂತಹ ಧೈರ್ಯವನ್ನು ಆವಾಹನೆ ಮಾಡಿಕೊಳ್ಬೇಕು ಅನ್ನುವಂಥದ್ದಕ್ಕೆ ಸ್ಕಂದ ಗಾಯತ್ರಿ ಮಂತ್ರ ಇದೆ. ಇನ್ನು ಪ್ರತಿಸ್ಪರ್ಧಿಗಳ ನಾಶಕ್ಕಾಗಿಯೂ ಕೂಡ ಮಂತ್ರ ಇದೆ, ಆದರೆ ಇದನ್ನು ಬಹಳ ಎಚ್ಚರಿಕೆಯಿಂದ ನಾವು ಪ್ರಯೋಗಿಸಬೇಕಾಗತ್ತೆ. ಇನ್ನು ದಾಂಪತ್ಯ ಸುಖಕ್ಕಾಗಿ ಗೌರಿನಾಥ ಮಂತ್ರ ಇದೆ, ಅಡೆತಡೆಗಳ ನಿವಾರಣಕ್ಕಾಗಿ ಕೂಡ ಮಂತ್ರ ಇದೆ, ಮನಸ್ಸಿನ ಶಾಂತಿಗಾಗಿ ಮಂತ್ರ ಇದೆ. ಇನ್ನು ಈ ಅಡೆತಡೆಗಳು, ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕಗಳು ಜಾಸ್ತಿ ಆಗ್ತಾ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ದಶಭುಜ ಗಣಪತಿ ಮಂತ್ರವನ್ನು ಹೇಳ್ಕೊಳ್ಬೇಕು. ಇನ್ನು ಮಾಟ ಮಂತ್ರಗಳಿಂದ ರಕ್ಷಣೆಯನ್ನು ಪಡ್ಕೊಳ್ಬೇಕು ಅನ್ನುವಂಥವರು ಅಥರ್ವ ವೇದ ಮಂತ್ರವನ್ನು ಸಿದ್ಧಿಸ್ಕೊಳ್ಬೇಕು. ಇನ್ನು ಬಗಲಮುಖಿ ಸೂಕ್ತಂ ಇದೆ, ಉತ್ತಮ ಜೀವನಕ್ಕಾಗಿ ಅಥರ್ವ ವೇದ ಮಂತ್ರ ಇದೆ. ಇನ್ನು ಅಧ್ಯಯನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ವಿಶೇಷವಾದಂಥ ಮಂತ್ರ ಇದೆ. ಇನ್ನು ಸುಳ್ಳು ಹೇಳಿದ್ದಕ್ಕಾಗಿ ಕ್ಷಮೆ ಕೋರುವಂಥ ಒಂದು ಮಂತ್ರ, ಶತ್ರುಗಳನ್ನು ಸೋಲಿಸಲಿಕ್ಕೂ ಒಂದು ಮಂತ್ರ, ಭೌತಿಕ ಶಕ್ತಿಗಾಗಿ ಬಾಲಾದೇವಿ ಮಂತ್ರ, ಜ್ಞಾನಕ್ಕಾಗಿ ಲಲಿತಾದೇವಿ ಮಂತ್ರ, ಇನ್ನು ವಿಷಕಾರಿ ಹಾಗೆ ವಿಷಕಾರಿ ಜನರಿಂದ ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ಇರುವಂಥ ಗರುಡ ಮಂತ್ರ, ಇನ್ನು ಕಲಾವಿದರಿಗೆ ರಾಜಮಾತಂಗಿ ಮಂತ್ರ, ಕಳ್ಳರಿಂದ ರಕ್ಷಣೆಗಾಗಿ ಒಂದು ಗುರು ಮಂತ್ರ, ಇನ್ನು ನಾಗದೇವತೆಗಳ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ನಾಗಮಂತ್ರ, ಹಾವು ಕಡಿತದ ವಿರುದ್ಧ
ಪಠಣ ಮಾಡಬೇಕಾದಂಥ ನರ್ಮದಾದೇವಿ ಮಂತ್ರ, ಇನ್ನು ಬಂಧಗಳನ್ನು ಮುರಿಲಿಕ್ಕೆ ವರುಣ ಮಂತ್ರ, ಹಾಗೆ ನಟನೆಯಲ್ಲಾಗಲಿ ಸಿನಿಮಾದಲ್ಲಾಗಲಿ ಅಥವಾ ಮಾಡಲಿಂಗ್ನಲ್ಲಾಗಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ರತಿದೇವಿ ಮಂತ್ರ, ಇನ್ನು ಸಾಲದಿಂದ ಮುಕ್ತಿಯನ್ನು ಪಡ್ಕೊಳ್ಬೇಕು ಅನ್ನುವಂಥವ್ರು ಋಣಹರ್ತೃ ಗಣಪತಿಯ ಮಂತ್ರ, ಕಳ್ಳತನ ಆಗಿದ್ದು ಆ ವಸ್ತು ವಾಪಸ್ಸು ಪಡ್ಕೊಳ್ಳಿಕ್ಕೆ ಕಾರ್ತವೀರ್ಯಾರ್ಜುನ ಮಂತ್ರ, ಇನ್ನು ಕೆಟ್ಟ ಕನಸುಗಳನ್ನು ತಪ್ಪಿಸಲಿಕ್ಕೆ ದೈವಿಕ ಮಂತ್ರ ಒಂದಿದೆ, ಅಧ್ಯಯನದ ಯಶಸ್ಸಿಗೆ ಸರಸ್ವತಿ ಮಂತ್ರ ಇದೆ, ಇನ್ನು ಸುದರ್ಶನ ಮಹಾಮಂತ್ರ ಒಂದಿದೆ, ದುರ್ಗಾ ಸೂಕ್ತಂ ಇದೆ, ಆಯುಷ್ಯ ಸೂಕ್ತಂ ಇದೆ, ವರುಣ ಸೂಕ್ತಂ ಇದೆ, ಭೂಮಿ ಸೂಕ್ತಂ, ರುದ್ರ ಸೂಕ್ತಂ, ವಿಷ್ಣು ಸೂಕ್ತಂ, ಬ್ರಹ್ಮ ಸೂಕ್ತಂ, ಹೀಗೆ 100 ಮಂತ್ರಗಳನ್ನು ನಮ್ಮ ಗುರು ಹಿರಿಯರು ವಿವಿಧ ಬೀಜಾಕ್ಷರಗಳನ್ನು ಜೋಡಿಸಿ ಬರೆದಿರುವಂಥ ಮಂತ್ರಗಳು ಸ್ತೋತ್ರಗಳು ಕೂಡ ಇದೆ. ಇದನ್ನು ನಾವು ಸಿದ್ಧಿಸಿಕೊಂಡು ನಿತ್ಯ ಪಠಣ ಮಾಡೋದ್ರಿಂದ ನಾವು ನಿರ್ದಿಷ್ಟ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ನಾವು ದೇವತಾ ಆರಾಧನೆಯ ಸಂದರ್ಭದಲ್ಲಾಗಲಿ ಹೋಮ ಹವನಾದಿಗಳ ಸಂದರ್ಭದಲ್ಲಾಗಲಿ ಈ ಮಂತ್ರಗಳನ್ನು ವೇದಗಳನ್ನು ಪಠಣ ಮಾಡುವಂಥದ್ದು ಈ ಕಾರಣಕ್ಕಾಗಿಯೇ. ಅಂದರೆ ಅಲ್ಲಿನ ವಾತಾವರಣದಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿ ದೂರ ಹೋಗುತ್ತೆ. ಹಾಗೆ ನಾವು ನಿರೀಕ್ಷೆ ಮಾಡಿ ಪೂಜೆ ಮಾಡ್ತಾ ಇರುವಂಥ ವಿಧಾನಗಳಿಂದ ನಮಗೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಈ ಎಲ್ಲ ಕಾರಣಗಳಿಗೂ ಕೂಡ ನಾವು ಮಂತ್ರಗಳನ್ನು ಅನುಸರಣೆ ಮಾಡುವಂಥದ್ದು ಇದೆ. ಇನ್ನು ಮಂತ್ರಗಳನ್ನಾಗಲಿ ಸ್ತೋತ್ರಗಳನ್ನಾಗಲಿ ಅಥವಾ ಸಂಬಂಧಪಟ್ಟಂತಹ ದೇವರ ಬಗ್ಗೆ ಇರುವಂತಹ ಪೂಜಾ ಮಂತ್ರಗಳನ್ನಾಗಲಿ ನಾವು ಪ್ರತಿನಿತ್ಯ ಪಠಣ ಮಾಡಬೇಕು ಅನ್ನುವಂಥದ್ದು ಇದೆ. ಇದು ಕೇವಲ ಉದಾಹರಣೆಯಷ್ಟೇ ಈ ದಿನ ಹೇಳಿರುವಂಥದ್ದು. ಆದರೆ ಇದನ್ನು ನಾವು ವಿವರವಾಗಿ ಮುಂದಿನ ಸಂಚಿಕೆಗಳಲ್ಲಿ ನೋಡುವಂತಹ ಸಂದರ್ಭಗಳಲ್ಲಿ ಈ ಪ್ರತಿಯೊಂದು ಮಂತ್ರದ ಉಚ್ಚಾರಣೆ ಹೇಗಿರಬೇಕು, ಪ್ರತಿಯೊಂದು ಮಂತ್ರವನ್ನು ಯಾವ ರೀತಿ ಸಿದ್ಧಿಸ್ಕೊಳ್ಬೇಕು ಅನ್ನೋಂಥ ವಿಚಾರಗಳನ್ನು ಕೂಡ ತಿಳಿಸೋಣ. ಬಹಳ ಮುಖ್ಯವಾಗಿ ನಮ್ಮ ಬಂಧುಗಳಿಗೆ ಈ ಮಂತ್ರಗಳಿಂದ ಪ್ರಯೋಜನಗಳಾಗಬೇಕು, ಎದುರಿಸ್ತಾ ಇರುವಂಥ ಸಮಸ್ಯೆಗಳು ನಿವಾರಣೆ ಆಗಬೇಕು, ಕಷ್ಟಗಳು ಪರಿಹಾರ ಆಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ನಮ್ಮ ಗುರು ಹಿರಿಯರಿಂದ ಕಲಿತಂತಹ ಮಂತ್ರಗಳನ್ನು, ತಂತ್ರಗಳನ್ನು, ಸ್ತೋತ್ರಗಳನ್ನು ನಾವು ಸಂದರ್ಭಾನುಸಾರವಾಗಿ ಕಲಿಯೋಣ, ಅದನ್ನು ಅನುಷ್ಠಾನ ಮಾಡ್ತಾ ಇರೋಣ, ಅದರಿಂದ ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳೋಣ. ಇದರಿಂದ ಸರ್ವ ವಿಧದಲ್ಲೂ ಕೂಡ ಒಳ್ಳೆಯದೇ ಆಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆಯ ಭಾಗ್ಯಸ್ಥಾನದಲ್ಲಿ ಚಂದ್ರ. ಆದರೆ ಈ ದಿನ ಭಾಗ್ಯೋದಯ ಆಗುವ ವೇಳೆಗೇ ಏನೋ ಒಂದು ಅಚಾತುರ್ಯ ನಡೆಯುವಂಥ ಸಾಧ್ಯತೆಗಳಿರುತ್ತೆ. ಕೈಗೆ ಬಂದ ತುತ್ತು ಬಾಯಿಯವರೆಗೂ ಇಲ್ಲ ಅನ್ನುವಂಥ ಒಂದು ಸಂದರ್ಭ ಒದಗಿ ಬರುವಂಥದ್ದು. ಇನ್ನು ಈ ದಿನ ನೀವು ಕೆಲವೊಂದು ಅನಗತ್ಯವಾದಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಇದೆ. ಇದರಿಂದ ಹಣ ಪೋಲಾಗುತ್ತೆ. ಇದು ವ್ಯರ್ಥವಾದ ಖರ್ಚುಗಳು. ಇದನ್ನು ನೀವು ನಿಯಂತ್ರಣ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ಹೊಸದಾಗಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡುವ ಮೊದಲು ಒಂದಲ್ಲ 2 ಸಲ ಆಲೋಚನೆ ಮಾಡಿ ತಜ್ಞರ ಸಲಹೆಯನ್ನು ಪಡ್ಕೊಳ್ಳಿ. ನಂತರ ಕುಟುಂಬಸ್ಥರ ನೆರವಿನೊಂದಿಗೆ ಆ ಕೆಲಸವನ್ನು ಆರಂಭ ಮಾಡಬೇಕಾಗತ್ತೆ. ಇನ್ನು ಈ ದಿನ ಉನ್ನತ ವ್ಯಾಸಂಗದಲ್ಲಿರುವಂಥವ್ರಿಗೆ ನಿರೀಕ್ಷಿತ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಕಷ್ಟಪಡುವಂಥ ಸಂದರ್ಭ ಇದೆ. ಇನ್ನು ಈ ದಿನ ಆಸ್ತಿಯ ಕ್ರಯ ವಿಕ್ರಯ ಮಾಡುವಂಥ ಒಂದು ಸಂದರ್ಭ ಏನಾದರೂ ಇದ್ದರೆ ಅಂತಹ ವ್ಯವಹಾರಗಳಲ್ಲಿ ಸ್ವಲ್ಪ ಅನಾನುಕೂಲತೆ ಇರುತ್ತೆ. ನಿಮಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆಲೋಚನೆಯನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳುವಂಥದ್ದು ತುಂಬ ಉತ್ತಮ. ಏನೇ ಕೆಲಸ ಮಾಡಿ, ಯಾವುದೇ ಯೋಚನೆ ಮಾಡಿ ಅದರಲ್ಲಿ ಒಂದು ಪಾಸಿಟಿವ್ ಆಗಿರುವಂಥ ಪ್ರಯತ್ನ ನಿಮ್ಮಿಂದ ಆಗಬೇಕಾಗಿದೆ. ಇಲ್ಲಾಂದರೆ ಈ ದಿನ ಸ್ವಲ್ಪ ಮಾನಸಿಕ ಒತ್ತಡಗಳಾಗುತ್ತೆ. ಕೆಲವರಿಗೆ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಒಡ ಹುಟ್ಟಿದವರ ಜೊತೆಯಲ್ಲಿ ಈ ದಿನ ಯಾವುದೇ ರೀತಿಯಲ್ಲೂ ಕೂಡ ಭಿನ್ನಾಭಿಪ್ರಾಯಗಳನ್ನು ತಂದುಕೊಳ್ಬೇಡಿ. ಆದಷ್ಟು ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥದ್ದು ಉತ್ತಮ. ಈ ದಿನ ನಿಮ್ಮ ಸ್ನೇಹಿತರು ನಿಮ್ಮಿಂದ ಕೆಲವೊಂದು ಸಹಾಯಗಳನ್ನು ಕೇಳಿ ಅಥವಾ ನಿಮ್ಮಿಂದ ಕೆಲವೊಂದು ವಿಚಾರಗಳನ್ನು ನಿರೀಕ್ಷೆ ಮಾಡುವಂಥ ಸಾಧ್ಯತೆ ಇದೆ. ಆದರೆ ನಿಮ್ಮ ಇತಿಮಿತಿ ಒಳಗೆ ನೀವು ಆ ಒಂದು ಕೆಲಸವನ್ನು ಮುಂದುವರಿಸುವಂಥದ್ದನ್ನು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದಂತಹ ದಿನ.
ಅದರಲ್ಲೂ ವ್ಯವಹಾರಸ್ಥರಿಗೆ ಈ ದಿನ ಸ್ವಲ್ಪ ಮನಃಶಾಂತಿ ಕಡಿಮೆ, ಒತ್ತಡಗಳು ಜಾಸ್ತಿ, ಓಡಾಟ ಜಾಸ್ತಿ. ಇದರಿಂದ ನಿಮಗೆ ಯಾವುದೇ ಪ್ರಯೋಜನ ಇಲ್ಲ. ಈ ದಿನ ವೃಥಾ ಕಾಲ ಕಳೆಯಬೇಕಾಗುತ್ತೆ, ವ್ಯರ್ಥ ಖರ್ಚುಗಳು ಉಂಟಾಗುತ್ತೆ. ಹಾಗೆ ಮುಂದಿನ ಆಲೋಚನೆ ಇಲ್ಲದೆ ನೀವು ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಇದಿಷ್ಟು ನಿಮಗೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟನ್ನು ತರುವಂಥ ವಿದ್ಯಮಾನಗಳು. ಇನ್ನು ಈ ದಿನ ನಿಮ್ಮ ಆಸೆ, ನಿಮ್ಮ ಇಚ್ಛೆ ನೆರವೇರಲ್ಲ. ಮನಸ್ಸಿನಲ್ಲಿ ಏನೇ ನೀವು ಅಂದುಕೊಂಡ್ರೂ ಕೂಡ ಅದನ್ನು ಸಫಲಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ, ಅಂಥ ಒಂದು ಪರಿಸ್ಥಿತಿ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮವರಿಂದ ನಿಮಗೆ ಸ್ವಲ್ಪ ಆಘಾತಕಾರಿಯಾಗಿರುವಂಥ ಒಂದು ವಿಚಾರ ತಿಳಿಯುವಂಥದ್ದು ಕೂಡ ಇದೆ. ಸ್ವಲ್ಪ ಬೇಸರದ ಸಂಗತಿ, ಅದನ್ನು ಈ ದಿನ ನೀವು ಕೇಳಿಸ್ಕೊಳ್ಳುವಂಥದ್ದು, ಜೊತೆಗೆ ಮನಃಶಾಂತಿ ಅದರಿಂದ ಹಾಳಾಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಅತಿಯಾದ ಪ್ರತಿಕ್ರಿಯೆಯನ್ನು ತೋರಿಸೋದ್ರಿಂದ, ಅತಿಯಾಗಿ ಭಾವನಾತ್ಮಕವಾದಂಥ ಪ್ರೀತಿಯನ್ನು ತೋರಿಸೋದ್ರಿಂದ ನಿಮ್ಮ ಒಂದು ಸಂಬಂಧದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಅಂದರೆ ಅದರಿಂದ ನಿಮಗೆ ಹಾನಿ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಹೆಚ್ಚು ಭಾವನಾತ್ಮಕವಾಗಿ ಸ್ಪಂದಿಸುವಂಥದ್ದನ್ನು ಅವಾಯ್ಡ್ ಮಾಡಿ. ಇನ್ನು ಈ ದಿನ ಕೆಲಸದ ನಿರ್ವಹಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯ ಪ್ರಯಾಣಗಳನ್ನು ಮಾಡಬೇಕು ಅನ್ನುವಂಥದ್ದಿದ್ದರೆ ಅಲ್ಲಿ ಸ್ವಲ್ಪ ನಿಯಂತ್ರಣ ಇರಲಿ. ಆದಷ್ಟು ದೂರದ ಪ್ರಯಾಣವನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ಸ್ಪರ್ಧೆಗಳಲ್ಲಿ, ಕ್ರೀಡೆ, ಆಟ ಇತ್ಯಾದಿಗಳಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಿಗೆ ಮನ್ನಣೆ ಇದೆ, ಗೌರವ ಏನೋ ಸಿಕ್ಕತ್ತೆ. ಆದರೆ ಅದನ್ನು ನಿರಂತರವಾಗಿ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಈ ದಿನ ವಿಶೇಷವಾಗಿ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆ, ಮನಸ್ಸಿಗೆ ಸಮಾಧಾನ. ನಿಮ್ಮ ಪತಿ ಅಥವಾ ನಿಮ್ಮ ಪತ್ನಿ ನಿಮಗೆ ಸಂಪೂರ್ಣವಾಗಿ ಸಹಕರಿಸ್ತಾರೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅವರ ಒಂದು ಇನ್ವಾಲ್ವ್ಮೆಂಟ್ ಕೂಡ ಹೈಲೈಟ್ ಆಗುತ್ತೆ. ಇನ್ನು ಈ ದಿನ ವ್ಯಾಪಾರದಲ್ಲಿ ಇದ್ದಂತಹ ಒಂದು ಪುಟ್ಟ ಸಮಸ್ಯೆ ನಿವಾರಣೆ ಆಗುತ್ತೆ. ಅದು ಬೆಟ್ಟದಷ್ಟು ನಿಮಗೆ ಒಂದು ರೀತಿಯ ಒತ್ತಡವನ್ನು ತಂದಂತಹ ಸಮಸ್ಯೆ, ಅದು ಈ ದಿನ ತಾನಾಗಿಯೇ ಕರಗಿ ಹೋಗುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ಸಂತೋಷದ ದಿನ. ಇನ್ನು ಈ ಒಂದು ಸಮಯವನ್ನು ಸ್ವಲ್ಪ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಕಳೆಯುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಹಾಗಾಗಿನೇ ಈ ದಿನ ಮಾತುಕತೆಯಲ್ಲೇ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಇರಬೇಕು ಅನ್ನುವಂಥ ವಿಚಾರ. ಹಾಗೆ ಈ ದಿನ ಹಣ ವ್ಯಯವಾಗುತ್ತೆ, ಸಮಯ ವ್ಯರ್ಥ ಆಗುತ್ತೆ, ಜೊತೆಗೆ ನಿಮ್ಮ ಕಮ್ಯುನಿಕೇಶನ್ ಕೂಡ ಅಷ್ಟೊಂದು ಎಫೆಕ್ಟಿವ್ ಆಗಿರಲ್ಲ. ಇಂತಹ ಸಂದರ್ಭಗಳು ನಿಮಗೆ ಆತುರವಾಗಿ ತೀರ್ಮಾನವನ್ನು ಕೈಗೊಳ್ಳುವಾಗ ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನೀವು 100ಕ್ಕೆ 100ರಷ್ಟು ಸಕ್ಸಸ್ ಅನ್ನು ಪಡ್ಕೊಳ್ಬೇಕು ಅಂದರೆ ಈಗ ನಾವು ಹೇಳಿದಂತಹ ವಿದ್ಯಮಾನಗಳೇನಿದೆ ಅದರಲ್ಲಿ ಧನಾತ್ಮಕವಾದಂಥ ಭಾವವನ್ನು ಹೊಂದುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ರೀತಿಯಲ್ಲಿ ಸಾಕು ಪ್ರಾಣಿಗಳಿರಲಿ, ಕಾಡು ಪ್ರಾಣಿಗಳಿರಲಿ, ಅವುಗಳಿಂದ ಸ್ವಲ್ಪ ರಕ್ಷಣೆ ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, 6ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ವಿಶೇಷವಾದಂಥ ಒಂದು ಪ್ರತಿಭೆಗೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಅಂದರೆ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ ಇರ್ಬೋದು, ನಿಮ್ಮ ಟ್ಯಾಲೆಂಟ್ ಇರ್ಬೋದು, ಇದಕ್ಕೆ ಅನುಗುಣವಾದಂಥ ಪೂರಕ ವಾತಾವರಣ ನಿಮಗೆ ಸೃಷ್ಟಿಯಾಗುತ್ತೆ. ಹಾಗಾಗಿ ಈ ದಿನ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ಗಿಂತನೂ ನೀವು ಬೇರೆಯವರ ವಿಚಾರದಲ್ಲಿ ಸ್ವಲ್ಪ ಆಲೋಚನೆ ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ಸ್ವಂತಕ್ಕಾಗಿ ನೀವು ಮಾಡಿಕೊಳ್ಳುವಂಥದ್ದು ಕಡಿಮೆ. ಈ ಆರೋಗ್ಯದ ದೃಷ್ಟಿಯಿಂದ ನೀವು ಹೊತ್ತಿಗೆ ಆಹಾರ ವಿಹಾರಾದಿಗಳ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ ನಿಮಗೆ ಚಿಂತೆ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಆದರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಜೊತೆಯಲ್ಲೇ ಆಗ್ತಾ ಇರುತ್ತೆ. ಇನ್ನು ಈ ದಿನ ವಿದೇಶದಲ್ಲಿರುವಂಥ ಬಂಧುಗಳಿಂದ ನಿಮಗೆ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು, ಒಳ್ಳೆಯ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಮಯೋಚಿತವಾದಂಥ ಒಂದು ಪುಟ್ಟ ಮಾತು ಸಮಸ್ಯೆಯೊಂದನ್ನು ನಿವಾರಣೆ ಮಾಡಿಬಿಡುತ್ತೆ. ಹಾಗಾಗಿ ಒಂದು ಸ್ಪೀಡ್ ಬ್ರೇಕರ್ ಇರುವಂಥ ರೀತಿಯಲ್ಲಿ ಕೆಲವೊಂದು ವಿದ್ಯಮಾನಗಳು ನಿಮಗೆ ಆಗಾಗ್ಗೆ ಬರ್ತಾ ಇರುತ್ತೆ. ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ
ನಿಮ್ಮ ಒಂದು ವ್ಯಾಪಾರದಲ್ಲಿ, ನಿಮ್ಮ ಸ್ವಂತ ಬಿಸಿನೆಸ್ಸಲ್ಲೂ ಕೂಡ ಪ್ರಗತಿ ಹೊಂದಲಿಕ್ಕೆ ಅವಕಾಶಗಳು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಸ್ವಂತ ವೃತ್ತಿಯಲ್ಲಿ ಇರಬೇಕಾದಂತಹ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕೇಳಿಸ್ಕೊಳ್ತೀರಿ. ಅದನ್ನ ಈ ದಿನ ನಿಷ್ಠೆಯಿಂದ ಪರಿಪಾಲನೆ ಮಾಡುವಂತಹ ರೀತಿಯಲ್ಲಿ, ಇನ್ನು ಈ ದಿನದ ವಿದ್ಯಮಾನಗಳಲ್ಲಿ ಅನಿರೀಕ್ಷಿತ ಆತಂಕಗಳು ಬರುವಂಥದ್ದನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಧೈರ್ಯದಿಂದ ಕೆಲಸಗಳನ್ನು ಮಾಡಿ, ಆತ್ಮವಿಶ್ವಾಸದಿಂದ ಮಾಡಿ. ಹಾಗೆ ಸಾಧ್ಯ ಆದರೆ ನಿಮ್ಮ ಪ್ರೀತಿ ಪಾತ್ರರ ನೆರವನ್ನು ಪಡ್ಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮಿಂದ ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಒಳ್ಳೆಯ ಪ್ರತಿಫಲ ಸಿಕ್ಕಲ್ಲ. ಅಂದರೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಲ್ಲ. ಆದರೆ ಒಬ್ಬ ಪ್ರಭಾವ ವ್ಯಕ್ತಿಯ ಸಹಾಯದಿಂದ, ಅವರ ಸಹಕಾರದಿಂದ ನಿಮ್ಮ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನೀವು ಒಬ್ಬಂಟಿಯಾಗಿ ಏಕಾಂಗಿಯಾಗಿ ಕೆಲಸಗಳಿಗೆ ಕೈ ಹಾಕಬೇಡಿ. ಯಾರಾದರೂ ನಿಮ್ಮ ಜೊತೆಯಲ್ಲಿರಲಿ, ಅವರ ಒಂದು ಬಲದಿಂದ ನಿಮ್ಮ ಕೆಲಸಗಳು ಪೂರ್ಣ ಆಗುತ್ತೆ. ಇನ್ನು ಈ ದಿನ ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಮನಸ್ತಾಪಗಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಅಂದರೆ ಯಾರಾದರೂ ಒಬ್ಬರು ಸೋಲ್ಬೇಕು. ನಮ್ಮ ಹಿರಿಯರು ಹೇಳೋ ಪ್ರಕಾರ ಸಾಮಾನ್ಯವಾಗಿ ಬುದ್ಧಿವಂತರೇ ಈ ವಾದದಲ್ಲಿ ಸೋಲುವಂಥದ್ದು. ಹಾಗಾಗಿ ಆ ಬುದ್ಧಿವಂತರು ನೀವೇ ಆಗಿಬಿಡಿ, ಸೋತ್ಬಿಡಿ. ಇನ್ನು ಈ ದಿನ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇಲ್ಲಿ ಹಣ ವ್ಯಯವಾಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ನಿಮ್ಮ ಕೆಲಸಗಳು ಪೂರ್ಣ ಆಯಿತು ಅಂತ ಹೇಳಿ ಈ ದಿನ ಯಾಮಾರಬಾರ್ದು. ಏಕೆಂದರೆ ಕೆಲಸಗಳಾದ ನಂತರದಲ್ಲೇ ನಿಮಗೆ ಸ್ವಲ್ಪ ಹಿನ್ನಡೆ ಪ್ರಾರಂಭ ಆಗುವಂಥದ್ದು ಇದೆ. ಇನ್ನು ಈ ದಿನ ಅಂತಹ ಹಿನ್ನಡೆಗೆ ಕಾರಣ ಏನಿರ್ಬೋದು? ಏಕಾಂತದಲ್ಲಿದ್ದಾಗ ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಇಂಟ್ರಾಸ್ಪೆಕ್ಷನ್ ಮಾಡ್ಕೊಳ್ಳಿ. ಒಳ್ಳೆಯ ಪ್ರತಿಫಲ ನಿಮಗೆ ಅದರಿಂದ ಸಿಕ್ಕತ್ತೆ. ಅದನ್ನು ನೀವು ಕರೆಕ್ಷನ್ ಮಾಡಿಕೊಳ್ಳೋದ್ರಿಂದ ನಿಮ್ಮ ಜೀವನ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹಿರಿಯರ ಆಶೀರ್ವಾದ ನಿಮಗೆ ಬೇಕೇ ಬೇಕು. ಅವರ ಮಾರ್ಗದರ್ಶನ ಬೇಕು. ಏಕೆಂದರೆ ಅದು ಅವರ ಅನುಭವದ ಮಾತುಗಳಾಗಿರುತ್ತೆ. ಹಾಗಾಗಿ ಸಣ್ಣ ಪುಟ್ಟ ವಿಚಾರಗಳನ್ನು ಈ ದಿನ ನೀವು ಗಮನಿಸಲಿಕ್ಕೆ ಹೋಗಬೇಡಿ. ಹಾಗೆ ಸಮಾಧಾನದಿಂದ ಇರಬೇಕು. ಹಿರಿಯರ ಮಾತಿಗೆ ಕಿವಿ ಕೊಡಬೇಕು ಅನ್ನುವಂಥ ವಿಚಾರ ಏನಿದೆ, ಇದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ. ಹಾಗಾಗಿನೇ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ಅಡ್ಡಿ ಆತಂಕಗಳು ಎದುರಾಗುವಂಥ ಸಾಧ್ಯತೆ ಇದೆ. ಇಲ್ಲಿ ಸಮಸ್ಯೆ ಬಂದಾಗ ಕೆಲಸಗಳು ಸುಸೂತ್ರವಾಗಿ ನಡೆಯಲ್ಲ, ಯಶಸ್ವಿ ಫಲಿತಾಂಶವನ್ನು ತರಲ್ಲ. ಹಾಗಾಗಿ ಈ ದಿನ ನಿಮ್ಮ ಒಂದು ವಿಚಾರಗಳಲ್ಲಿ, ವೈಯಕ್ತಿಕ ಕೆಲಸ ಕಾರ್ಯಗಳಲ್ಲಿ ನೀವು ಹೆಚ್ಚು ಮುತುವರ್ಜಿಯನ್ನು ವಹಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮವರನ್ನು ಕಾಪಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮ ಮೇಲೆ ಇದೆ. ಏಕೆಂದರೆ ಅವರಿಗೆ ಆಗಿರುವಂಥ ಆಘಾತ ಆಗಲಿ, ಅವರ ನೋವಾಗಲಿ ಅಥವಾ ನಿರಾಸೆಗಳಾಗಲಿ ಏನೇ ಇದ್ದರೂ ಅದನ್ನು ಈ ದಿನ ಮರೆಮಾಚುವಂಥ ಒಂದು ಪ್ರೀತಿಯನ್ನು ಅವರಿಗೆ ತೋರಿಸ್ಬೇಕಾಗತ್ತೆ. ಹಾಗಾಗಿ ಬಹಳ ವಿಶೇಷವಾಗಿ ಈ ದಿನ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು. ಇನ್ನು ಅತಿಥಿಗಳ ಆಗಮನ ನಿಮ್ಮ ಕುಟುಂಬದಲ್ಲಿ ಸಂತೋಷವನ್ನು ತರುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ವಿಚಾರಧಾರೆಗಳೇನಿದೆ ಅದನ್ನು ತಿಳಿಸ್ಲಿಕ್ಕೂ ಕೂಡ ಈ ದಿನ ಸ್ವಲ್ಪ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಈ ದಿನ ಸ್ನೇಹಿತರ ಮತ್ತು ಈ ಮನೆಯ ಸದಸ್ಯರು ಇವರ ಒಂದು ನಡುವೆ ಬಹಳ ಸೌಹಾರ್ದದಿಂದ ಇರಬೇಕಾಗತ್ತೆ. ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ. ಇನ್ನು ಈ ದಿನ ಕೆಲಸದಲ್ಲಿ ಅಷ್ಟೊಂದು ಉತ್ಸಾಹ ಕಡಿಮೆ. ಏಕೆಂದರೆ ಈ ದಿನ ಗ್ರಹಗತಿಗಳೇ ನಿಮಗೆ ಅಷ್ಟೊಂದು ಸಮರ್ಪಕವಾಗಿಲ್ಲ, ಸೂಕ್ತವಾಗಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಇನ್ನು ಅನುಕೂಲಕರವಾದಂಥ ಮೊದಲ ಭಾಗ ಇದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಟೋಟಗಳನ್ನು ಮುಂದುವರಿಸುವಂಥದ್ದು, ಹಾಗೆ ಒಂದು ಕ್ರಿಯೇಟಿವ್ ಆಗಿರುವಂಥ ವಿಚಾರಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಈ ದಿನ ನಿಮಗೆ ಒಂದು ರಿಫ್ಲೆಕ್ಟಿವ್ ಮೆಜರ್ಸ್ ಆಗಿ ಪರಿಣಮಿಸುತ್ತೆ, ಒಳ್ಳೆಯದಾಗುತ್ತೆ. ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ
ಭಕ್ತಿಯಿಂದ ಪಾರ್ವತಿ ಪರಮೇಶ್ವರರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ವ್ಯಾಪಾರ ಚಟುವಟಿಕೆಗಳಿಗೆ ನಿಮ್ಮಲ್ಲಿ ಸಂಪೂರ್ಣವಾದಂಥ ಗಮನ ಇರುತ್ತೆ. ಹಾಗಾಗಿನೇ ಈ ದಿನದ ವ್ಯಾಪಾರದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಈ ದಿನ ನಿಮ್ಮ ಬಂಧುಗಳ ಒಂದು ಎದುರಿಗೆ ಒಂದು ಚಾಲೆಂಜಿಂಗ್ ಆಗಿರುವಂಥ ಕೆಲಸಗಳನ್ನು ಕೂಡ ಕೈಗೆ ತೆಗೆದುಕೊಳ್ಳುವಂಥದ್ದು ಇದೆ. ಏಕೆಂದರೆ ಅವರಿಗಾಗಿ ಅಂಥ ಕೆಲಸ ಆಗುತ್ತೆ. ಅಂದರೆ ಅವರ ಮೇಲಿನ ದ್ವೇಷಕ್ಕಿರ್ಬೋದು, ಅವರ ಮೇಲಿನ ಸ್ಪರ್ಧೆಗಿರ್ಬೋದು, ಈ ದಿನ ಅಂಥ ಒಂದು ಉತ್ತಮ ಕೆಲಸಗಳು ನಿಮ್ಮಿಂದ ಆಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಬದಲಾವಣೆ ಆಗ್ತಾ ಇರುವಂಥ ಒಂದು ಸನ್ನಿವೇಶ, ಅದಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕಾದಂಥ ಒಂದು ಪ್ರಯತ್ನ ಈ ದಿನ ಆಗಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಹಠಮಾರಿತನವನ್ನು ಬಿಟ್ಬಿಡಿ, ಕೋಪವನ್ನು ಬಿಟ್ಬಿಡಿ, ಮಂಡುತನವನ್ನು ಬಿಟ್ಟು ವ್ಯವಹಾರಗಳನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಅಂಥ ಒಂದು ವಿಚಾರಗಳಲ್ಲೇ ಈ ದಿನ ನಿಮಗೆ ಕೀರ್ತಿ, ನಿಮಗೆ ಗೌರವ ಸ್ಥಾನಮಾನ ಸಿಕ್ಕುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಒಂದು ವೈಯಕ್ತಿಕ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನೆರೆಹೊರೆಯವರ ಪಾತ್ರ ಕೂಡ ಬಹಳ ಮುಖ್ಯವಾಗುತ್ತೆ. ಅವರ ಸಹಾಯ ಸಹಕಾರ ನಿಮಗೆ ಸಂದರ್ಭೋಚಿತವಾಗಿ ಸಿಕ್ಕತ್ತೆ. ಹಾಗಾಗಿ ಎಲ್ಲೂ ಕೂಡ ಈ ದಿನ ನಿಮಗೆ ಒತ್ತಡ ಅನ್ನುವಂಥದ್ದು ಇಲ್ಲ. ಬಂದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಬಹಳ ಚೆನ್ನಾಗಿದೆ ನಿಮಗೆ. ಇನ್ನು ಈ ದಿನ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕಿರುವಂಥ ಸಂದರ್ಭ ಇದು. ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಈ ದಿನ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಅನುಕೂಲಕ್ಕಾಗಿ ಮಾಡಿ, ಲಾಭಕ್ಕಾಗಿ ಮಾಡಿ. ಸುಮ್ಮನೆ ಕಾಟಾಚಾರಕ್ಕೆ ಕೆಲಸವನ್ನು ಮಾಡಲಿಕ್ಕೆ ಹೋಗಬೇಡಿ. ಈ ದಿನ ಯಶಸ್ವಿ ದಿನ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಸರಿಯಾದಂತಹ ಆಸಕ್ತಿ ಇರಲ್ಲ. ಹಾಗಾಗಿ ಬೇರೆಯವರಿಗಾಗಿ, ಬೇರೆಯವರ ದಾಕ್ಷಿಣ್ಯಕ್ಕಾಗಿ ಈ ದಿನ ಕೆಲವೊಂದು ಕೆಲಸಗಳನ್ನು ಆರಂಭ ಮಾಡುವಂಥದ್ದು ಇದೆ. ಇದೇ ತುಂಬ ಹೈಲೈಟ್ ಆಗುವಂಥದ್ದು. ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟಕ್ಕಷ್ಟೇ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ನಿಮಗೆ ಒಳ್ಳೆಯ ರೀತಿಯಲ್ಲಿ ಸಿಕ್ಕತ್ತೆ. ಹಾಗಾಗಿ ಈ ಸಪೋರ್ಟ್ ಅನ್ನುವಂಥದ್ದು, ಅದರಲ್ಲೂ ಟೈಮ್ಲಿ ಸಪೋರ್ಟ್ ಅನ್ನುವಂಥದ್ದು ಈ ದಿನ ನಿಮಗೆ ಸಿಕ್ಕಾಗ ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಈ ನೆಗೆಟಿವ್ ಥಾಟ್ಸ್ ಏನಿದೆ, ಈ ನಕಾರಾತ್ಮಕವಾದಂಥ ಆಲೋಚನೆಗಳು, ಅದು ತುಂಬ ಬರುವಂಥದ್ದು ಕೂಡ ಇದೆ. ಆದಷ್ಟು ಅದನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಈ ದಿನ ವ್ಯಾಪಾರಿ ಚಟುವಟಿಕೆಗಳಿಗಾಗಿ ನಿಮಗೆ ಸ್ಪರ್ಧೆಗಳು, ಪ್ರತಿಸ್ಪರ್ಧೆಗಳು ಉಂಟಾಗುವಂಥದ್ದು ಇದೆ. ಅನ್ಹೆಲ್ತಿ ಕಾಂಪಿಟೇಷನ್ ಈ ದಿನ ಬರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆದರೆ ಈ ಒಂದು ದಿನದಲ್ಲಿ ಯಾವುದೇ ರಾಜಕಾರಣಿಯ ಸಹಕಾರವನ್ನು ಪಡ್ಕೊಳ್ಳಿಕ್ಕೆ ಹೋಗಬೇಡಿ. ಅವರಿಗೆ ಸಹಾಯ ಬೇಕು ಅಂತ ಹೋದಾಗ ನಿಮ್ಮ ಪೂರ್ವಾಪರವನ್ನು ಹೇಳಬೇಕಾಗತ್ತೆ. ನಿಮ್ಮ ಒಂದು ಹಿಸ್ಟ್ರಿಯನ್ನು ಅವರಿಗೆ ಹೇಳಬೇಕು. ಅಂತಹ ಸಂದರ್ಭದಲ್ಲಿ ನಿಮ್ಮ ದೌರ್ಬಲ್ಯಗಳು ಅವರಿಗೆ ಕಾಣಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಇದು ಮುಂದಿನ ದಿನಮಾನಗಳಲ್ಲಿ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥ ಸಂದರ್ಭ ಇರುತ್ತೆ. ಈಗಲೇ ಸ್ವಲ್ಪ ಎಚ್ಚರ ವಹಿಸುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಮಕ್ಕಳ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕುಟುಂಬ ಸದಸ್ಯರ ಸಹಕಾರ ಚೆನ್ನಾಗಿದೆ. ಹಣಕಾಸಿನ ಸಹಕಾರ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ವ್ಯವಹಾರ ಆದಮೇಲೆ ಲೆಕ್ಕಾಚಾರ ಮಾಡುವಂಥದ್ದು, ಹಾಗೆ ಯಾವ ಬಾಬ್ತಿಗೆ ಎಷ್ಟು ಖರ್ಚಾಯಿತು, ಎಷ್ಟು ಉಳಿತಾಯ ಆಯಿತು, ಇದನ್ನು ತಿಳಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಆದಷ್ಟು ಟ್ರಾನ್ಸ್ಪರೆಂಟಾಗೇ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಯೋಜಿತವಾದಂತಹ ದಿನ. ಅಂದರೆ ಪಕ್ಕಾ ಪ್ಲಾನಿಂಗ್ ಅನ್ನೋವಂಥದ್ದು ಇದೆ. ಯಾವ ಕೆಲಸ ಮಾಡಿದ್ರೆ ಎಷ್ಟು ಲಾಭ ಇದೆ, ಯಾರಿಗೆ ಅನುಕೂಲ ಇದೆ, ಈ ಒಂದು ಲೆಕ್ಕಾಚಾರದಲ್ಲಿ ನೀವು ಕೂಡ ಈ ದಿನ ನೀವು ಪ್ರವೀಣರಾಗಬಹುದು. ಆದರೆ ಸ್ವಲ್ಪ ಇನ್ವಾಲ್ವ್ಮೆಂಟ್ ಅನ್ನೋವಂಥದ್ದು ಬೇಕು.
ಇನ್ನು ಈಗಾಗಲೇ ಹಣಕಾಸಿನ ಪರಿಸ್ಥಿತಿ ನಿಮಗೆ ಪ್ರಬಲವಾಗಿರೋದ್ರಿಂದ ಸಂತೋಷದಿಂದ ಇರ್ತೀರಿ. ಹಣವನ್ನು ಖರ್ಚು ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಲ್ಲ. ಆದರೆ ಈ ದಿನ ಸ್ವಲ್ಪ ಈ ವೆಚ್ಚದ ಬಾಬ್ತುಗಳ ಬಗ್ಗೆ ಗಮನ ಕೊಡುವಂಥದ್ದು ಅಗತ್ಯತೆ ಇದೆ. ನಿಮ್ಮ ಜೀವನದಲ್ಲಿ ಈ ದಿನ ಒಂದು ಒಳ್ಳೆಯ ತಿರುವನ್ನು ಪಡ್ಕೊಳ್ಳುವಂಥ ದಿನ, ಬಹುಕಾಲ ನೆನಪಿನಲ್ಲಿ ಉಳಿಯುವಂಥ ದಿನ ಇದು. ಏಕೆಂದರೆ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಹಣಕಾಸಿನ ವ್ಯವಹಾರಗಳಲ್ಲಿ ಲಾಭವನ್ನು ತರುವಂಥ ಸೂಚನೆಗಳು ಕೂಡ ಇದೆ. ಇನ್ನು ಈ ದಿನ ಗಣ್ಯರನ್ನ, ರಾಜಕಾರಣಿಗಳನ್ನ, ಹಾಗೆ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ನಿಮ್ಮ ಉದ್ದೇಶ ನಿಮ್ಮ ಗಮನದಲ್ಲಿರಲಿ. ಇನ್ನು ಈ ದಿನ ನಿಮ್ಮ ಮಿತ್ರರ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ಬೇಕು ಅಂದರೆ ಈ ದಿನ ಅವರ ವಿಚಾರಗಳಲ್ಲಿ ಅಥವಾ ಅವರ ವೈಯಕ್ತಿಕ ವಿಚಾರಗಳಲ್ಲಿ ನೀವು ಕೂಡ ಭಾವನೆಗೆ ಸ್ಪಂದಿಸಬೇಕಾಗತ್ತೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ, ಅದರಲ್ಲೂ ಪ್ರೇಮಿಗಳಿಗೆ ಒಳ್ಳೆಯ ದಿನ. ಇನ್ನು ಈ ಒಂದು ಸಂದರ್ಭದಲ್ಲೇ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏಕೆಂದರೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ನಿಮ್ಮ ಪ್ರಯತ್ನಗಳು, ನಿಮ್ಮ ಸಂಕಲ್ಪಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುತ್ತೆ ಈ ಸಂದರ್ಭದಲ್ಲಿ. ಇನ್ನು ಈ ದಿನ ನೀವೊಬ್ಬರೇ ಸಮಸ್ಯೆಗಳನ್ನು ಎದುರಿಸುವಂಥವರಲ್ಲ. ನಿಮ್ಮಂತೆ ಸಮಕಾಲೀನವಾಗಿರುವಂತಹ ಕೆಲವೊಂದು ಖರ್ಚಿನ ಬಾಬ್ತುಗಳಿದೆ, ಕೆಲವೊಂದು ಘಟನೆಗಳು ಮನೆಯಲ್ಲಿ ನಡೆಯುತ್ತೆ. ಅಂಥದ್ದಕ್ಕೆ ಈ ದಿನ ಕೂಡ ನೀವು ಭಾಗಿದಾರರಾಗಬೇಕಾಗತ್ತೆ. ಜವಾಬ್ದಾರಿಯನ್ನು ಹೊರುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಅಗತ್ಯತೆಗಳೇನಿದೆ ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ಅದನ್ನು ಪೂರ್ಣ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇಡೀ ಕುಟುಂಬ ನಿಮ್ಮ ಮೇಲೂ ಕೂಡ ಅವಲಂಬನೆ ಆಗಿರುವಂಥದ್ದು ಈ ದಿನ ನೀವು ಗಮನಿಸಬೇಕು. ಹಾಗೆ ಹಿತಶತ್ರುಗಳು ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕಾಗಿಯೇ ಇರುವಂಥವ್ರು. ಹಾಗಾಗಿ ಈ ದಿನದ ವಿದ್ಯಮಾನಗಳು, ಬೆಳವಣಿಗೆಗಳನ್ನು ಗಮನಿಸಿದ್ರೆ ನಿಮ್ಮ ಹಿತಶತ್ರುಗಳ ಕೈ ಮೇಲಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸದಲ್ಲಿ ನಿಮಗೆ ಹೆಚ್ಚಿನ ಉತ್ಸಾಹ ಏನೋ ಇದೆ, ಆದರೆ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಸ್ವಲ್ಪ ಆಸಕ್ತಿಯಲ್ಲಿ ನಿರಾಸಕ್ತಿಯನ್ನು ಉಂಟು ಮಾಡುತ್ತೆ. ಅಂದರೆ ಆಸಕ್ತಿ ಅನ್ನುವಂಥದ್ದು ಕ್ರಮೇಣವಾಗಿ ನಿಧಾನವಾಗಿ ಕಡಿಮೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿದವರ ಎದುರಿಗೆ ನಿಮ್ಮ ಕೆಲಸ ಕಾರ್ಯಗಳ ವೈಖರಿ ಆಡುವವರ ಮಾತಿಗೆ ತುಪ್ಪ ಸುರಿದಂತಾಗುತ್ತೆ. ಹಾಗಾಗಿ ಈ ದಿನ ಒಂದೇ ಒಂದು ಕೆಲಸನಾದರೂ ಆರಂಭ ಮಾಡಿದ್ರೂ ಅದನ್ನು ಪೂರ್ಣ ಮಾಡಿ, ಅದನ್ನು ಒಂದು ಲಾಜಿಕಲ್ ಎಂಡ್ವರೆಗೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾಗಿ ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂಭ್ರಮದ ದಿನ, ಲಾಭದ ದಿನ. ಏಕೆಂದರೆ ನಿಮ್ಮ ವ್ಯವಹಾರದಲ್ಲಿ ಹೆಚ್ಚು ಲಾಭವನ್ನು ಪಡ್ಕೊಳ್ಳುವಂಥ ಅವಕಾಶಗಳು ಕೂಡ ಇದೆ. ಹಾಗೆ ಇಡೀ ದಿನ ನೀವು ಒಂದೇ ಕೆಲಸದಲ್ಲಿ, ಒಂದೇ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳು ನಿಮಗೆ ಸಿಗ್ತಾ ಇದೆ. ಏಕೆಂದರೆ ಈ ದಿನ ನಿಮ್ಮ ಒಂದು ತಲ್ಲೀನತೆ, ತನ್ಮಯತೆ, ಇನ್ವಾಲ್ವ್ಮೆಂಟ್ ಏನಿದೆ ಅದು ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸವನ್ನು ತರ್ತಾ ಇದೆ. ಹಾಗಾಗಿ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ಹಿರಿಯರ ಒಂದು ಸಲಹೆಯಂತೆ ನಡ್ಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ. ಹಾಗಾಗಿ ಈ ದಿನ ಕೆಲವೊಂದು ಕೌಟುಂಬಿಕ ವಿಚಾರಗಳು ಬಂದಾಗ ಹಿರಿಯರನ್ನು ಇನ್ವಾಲ್ವ್ ಮಾಡ್ಕೊಳ್ಳಿ. ನಿಮ್ಮ ವೈಯಕ್ತಿಕ ವಿಚಾರಗಳು ಬಂದಾಗ ನೀವಿಬ್ಬರೇ ಅದನ್ನು ಚರ್ಚೆ ಮಾಡಿ ಪರಿಹಾರ ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ನಿಮಗೆ ನಿಮ್ಮ ಸಂಗಾತಿಯ ಮೇಲೆ ಹುಸಿ ಮುನಿಸು ಇರುವಂಥದ್ದು. ಹಾಗಾಗಿ ಸರಿಯಾಗಿ ಗಟ್ಟಿಯಾಗಿ ಮಾತಾಡಲ್ಲ, ಮನಸ್ಸಿನಲ್ಲಿ ಇಟ್ಟುಕೊಂಡಿರುವಂಥ ವಿಚಾರಗಳನ್ನು ತಿಳಿಸಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ರಹಸ್ಯವಾಗಿ ಗುಪ್ತವಾಗಿ ಇರುವಂಥ ಸಂದರ್ಭಗಳು ಕೂಡ ಬರುತ್ತೆ. ಇನ್ನು ಇಂತಹ ವಿದ್ಯಮಾನಗಳೇ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದು. ಆದ್ದರಿಂದಲೇ ಈ ಸಣ್ಣ ಪುಟ್ಟ ವಿಚಾರಗಳನ್ನು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರಿ, ಸಮಾಧಾನದಿಂದ ಇರಿ. ಹಾಗೆ ಕುಟುಂಬದ ಹಿರಿಯರು ನಿಮ್ಮಿಂದ ಯಾವುದನ್ನು ನಿರೀಕ್ಷೆ ಮಾಡ್ತಾರೋ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಹಾಗಾಗಿ ಈ ದಿನ ನಿಮಗೆ ಆತ್ಮವಿಶ್ವಾಸವನ್ನು, ಅಷ್ಟೇ ಸಮಾಧಾನವನ್ನು, ಸಂತೋಷವನ್ನು ತರಲಿ. ಅದಕ್ಕಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರೆಗೂ ಕೂಡ ಈ ದಿನ ಶುಭ ಫಲಗಳಿರುವಂಥ ದಿನ. ನಿಮ್ಮ ಪ್ರಯತ್ನದಲ್ಲಿ ಈ ದಿನ ಹೊಸ ಲಾಭಗಳನ್ನು ಕಾಣುವಂಥ ಸಂದರ್ಭ. ಹಾಗೆ ನಿಮ್ಮ ಮನಸ್ಸು ಸಂತೋಷದಿಂದ ಇದ್ದಾಗಲೇ ನೀವು ಉತ್ತಮ ಕಾರ್ಯವೊಂದನ್ನು ಮಾಡುವಂಥ ಸಂಕಲ್ಪವನ್ನು ಕೂಡ ಮಾಡಿಕೊಳ್ಳುವಂಥದ್ದು ಇದೆ. ಇನ್ನು ನಿಮ್ಮ ಹಣಕಾಸಿನ ವ್ಯವಸ್ಥೆ ಉತ್ತಮ ಲಾಭವನ್ನು ತಂದುಕೊಡುವಂಥ ಒಂದು ವ್ಯವಸ್ಥೆ. ಹಾಗಾಗಿ ಇಲ್ಲಿಯವರೆಗೂ ನೀವು ಪಟ್ಟಂಥ ಶ್ರಮ ಎಲ್ಲೋ ಒಂದು ಕಡೆ ನಿಮಗೆ ಸ್ವಲ್ಪ ನಿರಾಸಕ್ತಿಯನ್ನು ಮೂಡಿಸಿರ್ಬೋದು. ಆದರೆ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ಆಸಕ್ತಿದಾಯಕವಾಗಿರುತ್ತೆ. ಇದಕ್ಕೆ ನೀವು ಬದ್ಧರಾಗಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದ ಆರಂಭದಲ್ಲಿ ಅಧಿಕಾರಿ ವರ್ಗದವರಿಂದ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಯಾವುದೋ ಕಾರಣಕ್ಕಾಗಿ ಅಧಿಕಾರಿಗಳು ಮತ್ತು ನಿಮ್ಮ ಮಧ್ಯೆ ಮಾತಿನ ಚಕಮಕಿ ನಡೆಯುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆಯಿಂದ ಇರಿ. ಇನ್ನು ವಿದ್ಯಾರ್ಥಿಗಳಿಗೆ ಸಿಕ್ಕಂತಹ ಹೊಸ ಅವಕಾಶಗಳೇನಿದೆ ಇದನ್ನು ಸದುಪಯೋಗ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಜೀವನದಲ್ಲಿ ಆಗಬೇಕಾಗಿರುವಂಥ ಒಂದು ಪ್ರಗತಿಯ ಬಗ್ಗೆ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ದಿನ ನೀವು ಉತ್ತಮ ತೀರ್ಮಾನವೊಂದನ್ನು ತೆಗೆದುಕೊಂಡ್ರೆ ಸಾಕು, ಅದೇ ಒಂದು ದೊಡ್ಡ ಸಾಧನೆ, ಅದೇ ಒಂದು ಪುಣ್ಯದ ಕೆಲಸ ಆಗುತ್ತೆ ನಿಮಗೆ. ಇನ್ನು ಈ ದಿನ ಕೆಲಸದ ನಿರ್ವಹಣೆಯ ಸಂದರ್ಭದಲ್ಲಿ ಸ್ವಲ್ಪ ಪ್ರಯಾಣವನ್ನು ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಪ್ರಯಾಣದಲ್ಲಿ ಅನುಕೂಲತೆ ಇದೆ. ಆದಷ್ಟು ಈ ಸಾರ್ವಜನಿಕ ವಾಹನವನ್ನು ಉಪಯೋಗಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಮಾತು, ಅವರ ಕೆಲಸ ಕಾರ್ಯಗಳು ಅಥವಾ ಅವರಲ್ಲಿರುವಂಥ ಭಾವನೆಗಳು ನಿಮಗೆ ಸ್ವಲ್ಪ ಅಶಾಂತಿಯನ್ನು ತರುವಂಥದ್ದು ಆಗುತ್ತೆ. ಹಾಗಾಗಿ ಮನಸ್ಸು ಬಿಚ್ಚಿ ಮಾತನಾಡುವಷ್ಟು ಅವಕಾಶಗಳನ್ನು ಅವರಿಗೂ ಕೊಡಿ. ನೀವು ಮಾತಾಡಿ, ಮಾತಿನ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಶಿವ ಪಾರ್ವತಿಯರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.